ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ಸಮೀಕ್ಷೆ ಬಗ್ಗೆ ಚರ್ಚೆ ಆಗಿದೆ. ಹೊಸ ಜಾತಿಗಳ ಸೇರ್ಪಡೆಗೆ ಕೆಲ ಸಚಿವರ ಅಪಸ್ವರ ಎದ್ದಿದೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದಾರೆ ಕೆಲ ಸಚಿವರುಗಳು. ನೋಡಿ, ಜಾತಿ ಜಂಜಾಟ ಜ್ವಾಲೆ ಸರ್ಕಾರಕ್ಕೆ ಮತ್ತೆ ಬಿಸಿಲುಪ್ಪ ಆಗಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಅವರ ಪಕ್ಷದ ಸಚಿವರೇ ಅಪಸ್ವರ ಎತ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ. ಜಾತಿ ಗಣತಿಯನ್ನು ಮುಂದೂಡಲು ಕೆಲ ಸಚಿವರು ಒತ್ತಾಯವನ್ನು ಮಾಡಿದ್ದಾರೆ. 331ಕ್ಕೂ ಹೆಚ್ಚುವರಿ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಆಗಿದೆ. ಇದರ ಬಗ್ಗೆ ಮತ್ತೆ ಸಭೆ ನಡೆಸೋಕೆ ಸಚಿವರು ಮುಂದಾಗಿದ್ದಾರೆ. ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ, ಹಾಗೆ ಭೈರತಿ ಸುರೇಶ್, ಸಂತೋಷ್ ಲಾಡ್, ಮುನಿಯಪ್ಪ, ಮದೇವಪ್ಪ ಜೊತೆಗೆ ಸಭೆ ಮಾಡಿದ್ರು. ಸಭೆ ಬಳಿಕ ಗೊಂದಲ ನಿವಾರಣೆಗಾಗಿ ಸಿಎಂ ಭೇಟಿಯಾಗ್ತಾರೆ ಸಚಿವರು. ಅಂದರೆ ಈಗ ನೋಡಿ, ಗೊಂದಲದ ಗೂಡಾಗ್ಬಿಟ್ಟಿದೆ ಈಗ. ಯಾಕಂತ ಹೇಳಿದ್ರೆ 1000ಕ್ಕಿಂತ ಹೆಚ್ಚು ಜಾತಿಗಳು ಇದ್ದಾವೆ. 22ನಿಂದ ಶುರು ಮಾಡಬೇಕಾಗಿತ್ತು ಜಾತಿ ಗಣತಿಯನ್ನು. ಈಗ ಬಹುಶಃ ಅದು ಮುಂದೂಡಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಸರ್ಕಾರದ ಕೆಲವೊಂದಿಷ್ಟು ತೀರ್ಮಾನಗಳು ಸಚಿವರುಗಳಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಈ ಲಿಂಗಾಯತ ಧರ್ಮ ಅಂತ ಬರೆಸಬೇಕು ಅಂತ ಕೆಲವೊಬ್ಬರ ಸಂಘಟನೆಯವರು, ಮಹಾಸಭಾದವರು, ಹೀಗೆ ಅವರವರೇ ಆ ಸಮುದಾಯಗಳ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಸರ್ಕಾರದ ನಿಲುವುಗಳು ಬೇರೆ ಆಗ್ತಾ ಇದೆ. ಮತ್ತು ಈ ಕ್ರಿಶ್ಚಿಯನ್ನು ಏನಿದೆ ಅದು ದಲಿತ ಕ್ರಿಶ್ಚಿಯನ್ನು, ದಲಿತ ಏನು ಬ್ರಾಹ್ಮಣ ಕ್ರಿಶ್ಚಿಯನ್ನು, ಈ ಥರ ಏನು ಬರೆಸ್ತಾ ಇದ್ದಾರೆ. ಹಾಗಾಗಿಯೇ ಈಗ ಸಾಕಷ್ಟು ರೀತಿಯಾದಂತಹ ಅಂಶಗಳನ್ನು ಇಲ್ಲಿ ಕೂಲಂಕುಷವಾಗಿ ಮರುಪರಿಶೀಲನೆ ಮಾಡಬೇಕಾದಂಥ ಅವಶ್ಯಕತೆ ಇರೋದರಿಂದಾಗಿ ಸಚಿವರುಗಳು ಅಪಸ್ವರ ಎತ್ತಿದ್ದಾರೆ.